ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಶಂಕರ್ ಬಿದ್ರಿ ಅವರೇ, ಇಡೀ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಶಂಕರ್ ಬಿದ್ರಿ ಒಬ್ಬರಿರಲಿಲ್ಲ. ತಮಿಳುನಾಡಿನ ಪೊಲೀಸರಿದ್ದರು, ಅಲ್ಲಿ ವಾಲ್ಟರ್ ದೇವರಂ ಅನ್ನುವಂಥ ದೊಡ್ಡ ಪೊಲೀಸ್ ಅಧಿಕಾರಿಗಳಿದ್ರು. ಈ ಕಡೆಯಿಂದ ತಾವು ಶಂಕರ್ ಬಿದ್ರಿಗಳಿದ್ರು, ಸರ್ಕಾರಗಳಿತ್ತು, ಎರಡು ಮುಖ್ಯಮಂತ್ರಿಗಳಿದ್ರು, ಹೋಮ್ ಸೆಕ್ರೆಟರಿಗಳಿದ್ರು. ಇಷ್ಟೆಲ್ಲ ಇದ್ರೂ ಕೂಡ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇತ್ತು, ಇಷ್ಟೆಲ್ಲ ಇದ್ರೂ ಕೂಡ ಕೇವಲ ಶಂಕರ್ ಬಿದ್ರಿ ಅವರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ ಅನ್ನೋದಾದ್ರೆ ಶಂಕರ್ ಬಿದ್ರಿ ಅವರು ಅಂತ ದೊಡ್ಡ ತಪ್ಪು ಮಾಡಿರಬೇಕು. ಇಲ್ಲಾಂದ್ರೆ ಶಂಕರ್ ಬಿದ್ರಿ ಯಾಕೆ ಮಾತಾಡ್ತಾರೆ? ಸ್ವಾಮಿ, ಅಂಥ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ 20-30 ಜನ ಇಲ್ಲದೆ ಹೋಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಶಂಕರ್ ಬಿದ್ರಿ ಒಬ್ಬನೇ ಹೇಗೆ ತಪ್ಪು ಮಾಡಲಿಕ್ಕೆ ಸಾಧ್ಯ ಇದೆ? ಪ್ರತಿ ತಿಂಗಳು ನಮ್ಮ ADG ಲಾ ಆ್ಯಂಡ್ ಆರ್ಡರ್ ಬಂದು ರಿವ್ಯೂ ಮಾಡಿ ಹೋಗ್ತಾಯಿದ್ರು. DGP ಅವರು ಪ್ರತಿ ತಿಂಗಳು ರಿವ್ಯೂ ಮಾಡಿ ಸೂಚನೆಗಳನ್ನು ಕೊಡ್ತಾಯಿದ್ರು. ಸರ್ಕಾರ ಮಟ್ಟದಲ್ಲಿ ಪ್ರತಿ ತಿಂಗಳು ರಿವ್ಯೂ ಆಗ್ತಾಯಿತ್ತು. 18,000 ಚದರ ಕಿಲೋಮೀಟರ್ದಲ್ಲಿ ಆ ಕಾರ್ಯಾಚರಣೆ ನಡೆದಿದೆ. ಎಷ್ಟೋ ನಮ್ಮ ಪೋಸ್ಟ್ಗಳು, ನಮ್ಮ ಕ್ಯಾಂಪ್ಗಳು ನಮ್ಮ ಹೆಡ್ ಕ್ವಾರ್ಟರ್ದಿಂದ 200 ಕಿಲೋಮೀಟ್ರ್ 300 ಕಿಲೋಮೀಟ್ರ್ ಇದ್ದು, ಅವಕ್ಕೂ ನಮಗೂ ರೇಡಿಯೋ ಕಮ್ಯುನಿಕೇಷನ್ ಇರಲಿಲ್ಲ. ಈಗ ಸರ್ಕಾರಕ್ಕೇನು ಜವಾಬ್ದಾರಿ ಇಲ್ಲ, DGP ಅವ್ರಿಗೇನು ಜವಾಬ್ದಾರಿ ಇಲ್ಲ, ADGಗೇನು ಜವಾಬ್ದಾರಿ ಇಲ್ಲ. ಆವಾಗ ನಾನು ಬರೀ ಒಬ್ಬ ಸಾಮಾನ್ಯ ಜೂನಿಯರ್ DIG, ನನಗೆ ಮಾತ್ರ ಎಲ್ಲ ಜವಾಬ್ದಾರಿ. ನನ್ನ ಮಗಲಿಗಿರ್ತಕ್ಕಂಥ ತಮಿಳುನಾಡು ಪೊಲೀಸು ಅದರ ಕಮಾಂಡ್ರಿಗೇನು ಜವಾಬ್ದಾರಿ ಇಲ್ಲ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವ್ರಿಗೇನು ಜವಾಬ್ದಾರಿ ಇಲ್ಲ, ಕೆಳಗಡೆ ಅವ್ರಿಗೇನು ಜವಾಬ್ದಾರಿ ಇಲ್ಲ. ಬರೀ ಶಂಕರ್ ಬಿದ್ರಿ ಮೇಲೆ ಯಾಕೆ ಅಂದರೆ ಶಂಕರ್ ಬಿದ್ರಿಯಿಂದ ಅವ್ರಿಗೆ ಕಷ್ಟ ಆಗಿದೆ. ಯಾರಿಗೆ ಯಾವ ಶಕ್ತಿಗಳು ತಮ್ಮದೇ ಆದಂಥ ರಾಜ್ಯ ನಡೆಸಬೇಕಂತ ಮಾಡಿದ್ದು, ಯಾವ ಶಕ್ತಿಗಳು ಎಲ್ಲವನ್ನು ತಮ್ಮ ಹಿಡಿದಲ್ಲಿ ಇಟ್ಕೊಂಡು ಇರ್ಬೇಕಂತ ಮಾಡಿದ್ದು, ಅಂಥ ಶಕ್ತಿಗಳಿಗೆ ನಾನು ಬಗ್ಗಿಲ್ಲ. ನಾನು ದೇಶದ ಮಹಿಳೆಯರಿಗೆ ವ್ಯವಸ್ಥೆಗೊಳಿಸಿ ಕರೆಂಟ್ ಕೊಟ್ಟಿದ್ದು, ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದು, ಯಾರು ಹೇಳಿದ್ರು ಇದೆಲ್ಲ? ಅನೇಕ ಜನರನ್ನ ಕೊಂದಿದ್ದು, ಯಾರು ಹೇಳಿದ್ರು ಇದು? ಇದನ್ನೆಲ್ಲ ಮುತ್ತುಲಕ್ಷ್ಮಿ ಮಾತಾಡ್ತಾ ಇದ್ದಾರೆ. ಅವ್ರು ಮುತ್ತುಲಕ್ಷ್ಮಿನ ಮಾತಾಡ್ತಾಳೆ, ಯಾರು ಬೇಕಾದವ್ರು ಬೀದಿಯಲ್ಲಿ ಹೋದವರೆಲ್ಲ ಮಾತಾಡಿದ್ರೆ ಅದಕ್ಕೆ ಬೆಲೆ ಬರ್ತಾ? ಮುತ್ತುಲಕ್ಷ್ಮಿನಲ್ಲಿದ್ಲ? ಇವತ್ತು ನೀನು ಹೋಗಿ ಮಾತಾಡ್ಬೋದು, ನಾನು ಮಾತಾಡ್ಬೋದು ಯಾರ ಬಗ್ಗೆ, ಅಥವಾ ಬೇರೆ ಯಾರೋ ಹೋಗಿ ಏನು ಮಾತಾಡ್ಬೋದು. ಅದಕ್ಕೆಲ್ಲ ನಾವು ಪ್ರತಿಕ್ರಿಯೆ ಕೊಡೋಕ್ಕಾಗತ್ತಾ? ಶಂಕರ್ ಬಿದ್ರಿ ಈಗೆಲ್ಲ ವಿಚಾರಣೆ ಆಗಿ ವರದಿ ಬಂದಿದೆ. 4 ವರ್ಷಗಳ ಕಾಲ ವಿಚಾರಣೆ ಆಗಿದೆ. ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿಲ್ಲ. ಹಾಗಾದ್ರೆ ನನಗೆ ತಿಳಿದಷ್ಟು ಮಟ್ಟಿಗೆ ಯಾವುದೇ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿಲ್ಲ. ಅಲ್ಲಿ ಇಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೇಕೇ ಹೊರತು ದುರುದ್ದೇಶಪೂರ್ವಕವಾದಂಥ ಯಾವುದೇ ಕೆಲಸ ಆಗಿಲ್ಲ. ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿಲ್ಲ, ಯಾವುದೇ ರೀತಿ ಯಾರಿಗೂ ಜನರಿಗೆ ತೊಂದರೆ ಆಗಿಲ್ಲ ಅನ್ನೋದಾದ್ರೆ ಸರ್ಕಾರಗಳು ಅವ್ರಿಗೆ ಯಾಕೆ ಪರಿಹಾರಗಳನ್ನು ಘೋಷಣೆ ಮಾಡ್ತಾರೆ? ನೋಡಿ, ನಾ ಹೇಳ್ತೀನಿ ಕೇಳಿ, ನಾ ಹೇಳ್ತಕ್ಕಂಥದ್ದು ಕೇಳಿ. ಎಲ್ಲದಕ್ಕೂ ಯಾವ ಒಬ್ಬ ವ್ಯಕ್ತಿಯನ್ನು ನೀವು ಜೈಲಿನಲ್ಲಿ ಅರೆಸ್ಟ್ ಮಾಡಿ 5 ವರ್ಷಗಳ ಕಾಲ ಇಡ್ತೀರಿ, ಆ ವ್ಯಕ್ತಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಏನೂ ಕಂಪ್ಲೇಂಟ್ ಮಾಡಲ್ಲ. ಪ್ರತಿ 15 ದಿವಸಕ್ಕೊಮ್ಮೆ ರಿಮಾಂಡ್ ಎಕ್ಸ್ಟೆಂಡ್ ಮಾಡೋ ಮುಂದೆ ಅವನೇನು ಕಂಪ್ಲೇಂಟ್ ಮಾಡಲ್ಲ. ಆದರೆ ಆ ವ್ಯಕ್ತಿ ಜೈಲಿನಿಂದ ಬೇಲ್ ಪಡ್ಕೊಂಡು 5 ಅಥವಾ ಬಿಡುಗಡೆಯಾಗಿ 5 ವರ್ಷ 6 ವರ್ಷ 8 ವರ್ಷ ಜೈಲಿನಲ್ಲಿ ಇದ್ದು ಬಂದ ಮೇಲೆ ನೀವು ಅವನು ಸ್ಟೇಟ್ಮೆಂಟ್ ತೊಗೋತೀರ ಅಂದರೆ ಅವನೇನು ಪೊಲೀಸರ ಪರವಾಗಿ ಹೇಳ್ತಾನ? ಪೊಲೀಸರ ವಿರುದ್ಧನೇ ಹೇಳೋನು ಅವನು. ಹಾಗಾದ್ರೆ ಈ ಕೊಡ್ತಾ ಇರೋ ಮುತ್ತುಲಕ್ಷ್ಮಿಯ ಸ್ಟೇಟ್ಮೆಂಟ್ ಹಾಗಾದ್ರೆ ಭಯದಿಂದ ಅಲ್ಲ, ಯಾರೋ ಹೇಳಿಸ್ತಾ ಇದ್ದಾರೆ, ಇದರ ಹಿಂದೆ ರಾಜಕೀಯ ಕಾರಣ. ಈಗ ಕೊಟ್ಟಿರ್ತಕ್ಕಂಥ ಸಮಯ, ಅವಳು ಬಂದು ಬೆಂಗಳೂರಲ್ಲಿ ಮಾಡಿರ್ತಕ್ಕಂಥದ್ದು ಕಳೆದ 5.5-6 ತಿಂಗಳಿಂದ ನನ್ನ ಮೇಲೆ ಷಡ್ಯಂತ್ರ ನಡೀತಾ ಇದೆ, ಅದರ ಮುಂದುವರಿದ ಭಾಗ ಅಂತ ನನಗೆ ಮನವರಿಕೆ ಆಗಿದೆ. ಶಂಕರ್ ಬಿದ್ರಿ ಅವರೇ ಹೇಳೋ ಪ್ರಕಾರ ಉಳಿದವ್ರು ಯಾರ ಮೇಲೂ ಕೂಡ ಆರೋಪ ಇಲ್ಲ, ಶಂಕರ್ ಬಿದ್ರಿ ಅವ್ರ ಮೇಲೆ ಬರ್ತಾ ಇದೆ ಅನ್ನೋದಾದ್ರೆ ಶಂಕರ್ ಬಿದ್ರಿ ಅಷ್ಟು ದೊಡ್ಡ ವ್ಯಕ್ತಿನ, ಅಷ್ಟು ದೊಡ್ಡ ಶಕ್ತಿವಂತನ, ಅಷ್ಟು ಕೆಪಾಸಿಟಿ ಏನಾಗಿದೆ ಅಂದರೆ ಬೇರೆ ಯಾರ ಬಗ್ಗೆಯೂ ಅವ್ರು ಮಾತಾಡೋಕ್ಕೆ ತಯಾರಿಲ್ಲ. ಈಗ ಅವ್ರಿಗೆ ಮಾತಾಡಿದ ಉದ್ದೇಶ ಅಂದರೆ ನನ್ನ ತೇಜೋವಧೆ ಮಾಡಬೇಕು, ನನ್ನ ಹೆಸರಿಗೆ ಕಲಂಕ ತರಬೇಕು. ಏನು ರೀಸನ್ ಏನು? ಏನಕ್ಕೆ? ಯಾಕೆ ಲಾಭ? ನಾನು ಆ ಶಕ್ತಿಗಳು ಹೇಳಿದಾಗ ಕೇಳಿಲ್ಲ. ನಾನು ಕಾನೂನಿನ ಪ್ರಕಾರ ಅವ್ರ ಮೇಲೆ ಕ್ರಮ ಕೈಗೊಂಡಿದ್ದೀನಿ. ಅದಕ್ಕಾಗಿ ಅವರು ಸೇಡು ತೀರಿಸಿಕೊಳ್ಳಿಕ್ಕೆ ಪ್ರಯತ್ನ. ಯಾರು ಉದ್ದೇಶಿಸಿ ಹೇಳ್ತಾ ಇದ್ರಿ ನೀವು? ಪೊಲೀಸ್ ಅಧಿಕಾರಿಗಳು ಅಥವಾ ರಾಜಕಾರಣಿಗಳನ್ನ? ಸಾರ್ವಜನಿಕ ವ್ಯಕ್ತಿಗಳು, ಯಾರು ಅಪರಾಧಿಗಳು. ನಮಗೆ ಇತ್ತೀಚೆಗೆ ಗೊತ್ತಿರೋ ಹಾಗೆ ನಿಮ್ಮ ವಿರುದ್ಧ ಸಮರ ಸಾಧಿದವರು ಮಾಜಿ ಪ್ರಧಾನಿ ದೇವೇಗೌಡರು. ಹಾಗಾದ್ರೆ ಅವ್ರನ್ನ ಉದ್ದೇಶಿಸಿ ಹೇಳ್ತಾ ಇದ್ರಿ? ನಾನು ಯಾರ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಕಾನೂನುಬದ್ಧ ಕರ್ತವ್ಯದಿಂದ ಯಾರಿಗೆ ತೊಂದರೆ ಆಗಿದೆಯೋ, ಯಾರು ಕಾನೂನಿನ ಕಕ್ಷೆಗೆ ಒಳಪಟ್ಟಿದ್ದಾರೋ ಅವರಿಂದ ಈ ತೊಂದರೆ ನನಗಾಗ್ತಾ ಇದೆ. ಬಿದ್ರಿ ಅವರಿಗೆ ನೆನಪು ಮಾಡ್ಕೊಡ್ತೀನಿ, ಮಾಜಿ ಪ್ರಧಾನಿ ದೇವೇಗೌಡರು ಒಂದು ಮಾತನ್ನ ಹೇಳಿದ್ರು, ನೀವು DG ಆಗೋದಕ್ಕೆ ಮೊದಲು, ಈ ಪೊಲೀಸ್ ಮಹಾನಿರ್ದೇಶಕ ಹುದ್ದೆಗೆ ಬರೋಕ್ಕೆ ಮೊದಲು, AR ಇನ್ಫೆಂಟ್ ಅಂತ ಪ್ರಾಮಾಣಿಕ ಅಧಿಕಾರಿಗೆ ಸಿಗದೆ, ಅವರ ಹಿರಿತನ ಸೇವಾವಧಿಗೆ ಸಿಗದೆ ಬೇರೆಯವರಿಗೆ ಸಿಕ್ಕಿದ್ರೆ ಅದರ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಈಗ ತಾವು ಹುದ್ದೆನ ಕಳ್ಕೊಂಡಿದ್ದೀರಿ ಅಂದ್ರೆ ಇದರ ವಿರುದ್ಧ ಷಡ್ಯಂತ್ರ ಹಾಗಾದ್ರೆ ಅವ್ರದಾ? ನಾನು ಅದರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಅವ್ರು ದೊಡ್ಡವರು, ಅವ್ರಿಗೆ ಗೌರವ ಕೊಡಬೇಕಾಗುತ್ತೆ. ನಾನು ಅವ್ರ ಬಗ್ಗೆ ನಾನೇನು ನೀವು ಒಬ್ಬ ಪೊಲೀಸ್ ಅಧಿಕಾರಿ, ನೀವು ರಾಜಕಾರಣಿ ಅಲ್ಲ. ಆದ್ರೂ ನಿಮ್ಮ ವಿರುದ್ಧ ಅವ್ರ ಷಡ್ಯಂತ್ರ, ನಿಮ್ಮ ವಿರುದ್ಧ ಈ ರೀತಿ ಪಿತೂರಿ ಅನ್ನೋದಕ್ಕೆ ಏನ್ ರೀಸನ್ ಬೇಕಲ್ಲ? ಅವರನ್ನು ಕರೆಸಿ ಕೇಳಿ, ನನ್ನನ್ನು ಯಾಕೆ ಹೇಳ್ತೀರಿ? ಅವ್ರ ತಲೆಯಲ್ಲಿ ಏನಿದೆಯೋ, ಅವ್ರ ವಿಚಾರದಲ್ಲಿ ಏನಿದೆಯೋ ಅವರನ್ನು ಕೇಳಬೇಕು. ನೀವು ನನ್ನನ್ನು ಕೇಳಿದರೆ ನಾನು ಅವ್ರ ತಲೆಯಲ್ಲಿರೋ ವಿಷಯವನ್ನು ನಾನು ಹೆಂಗೆ ಹೇಳೋಕ್ಕಾಗತ್ತೆ? ಹಾಗಾದ್ರೆ ಶಂಕರ್ ಬಿದ್ರಿ ಅವರು ರಾಜಕಾರಣಕ್ಕೆ ಬರ್ತಾ ಇದ್ದೀರಾ? ನೋಡಿ ಸ್ವಾಮಿ, ನಾನು ಸರ್ಕಾರದ ನೌಕರ ಆಗಿದ್ದೀನಿ. ನಾಳೆ ಏನಾಗುತ್ತೆ ಅನ್ನೋದು ನೀವು ಹೇಳ್ತೀರಾ?
ನಿಮ್ಮ ತೇಜೋವಧಿಗೆ ಪ್ರಯತ್ನ ನಡೀತಾ ಇದೆ ಅಂದ್ರೆ ಶಂಕರ್ ಬಿದ್ರಿ ಅವರು ನಾಳೆ ರಾಜಕಾರಣಕ್ಕೆ ಬರಬಹುದು, ಸರ್ಕಾರಿ ಹುದ್ದೆ ಕೆಲಸ ಮುಗಿದ ನಂತರ ತಾವು ರಿಟೈರ್ಡ್ ಆಗ್ತಾ ಇದ್ದೀರಿ. ಯಾರಿದು ಹೇಳಿದ್ದು? ನೀವು ರಾಜಕಾರಣಕ್ಕೆ ಬಂದ ಮೇಲೆ ಹೇಳಿದವರು ನೀವು ಒಂದು ಪ್ರಬಲ ಸಮುದಾಯಕ್ಕೆ ಸೇರಿದಿರಿ, ಹಾಗಾಗಿ ಏನಾದ್ರು ತೊಂದರೆ ಆಗುತ್ತೆ ಅಂತ ಏನಾದ್ರು ಮಾಡ್ತಾ ಇದ್ದಾರಾ? ನೋಡಿ, ನಾನು ಮಾತಾಡೇ ಇಲ್ಲಲ್ಲ ನಾ ಅದ್ರ ಬಗ್ಗೆ. ಅದು ಯಾವುದು ಉದ್ದೇಶ ಇಲ್ಲ ಅಂದ್ಮೇಲೆ ಶಂಕರ್ ಬಿದ್ರಿ ಅವ್ರ ಮೇಲೆ ಯಾಕೆ ಈ ರೀತಿ ಆರೋಪಗಳು ಬರಬೇಕು? ನೀವು ಅವರನ್ನು ಕೇಳಿ, ಮಾಡೋರಿಗೆ ಯಾಕೆ ಮಾಡಿದ್ರು, ಏನು ಮಾಡಿದ್ರು ಕೇಳಿ. ನಂದು ರೆಕಾರ್ಡ್ ಇದೆ 41 ವರ್ಷದಿಂದ. ನಾನು ಇಡೀ 41 ವರ್ಷದಿಂದ ರಾಜ್ಯದ ಜನತೆ ನನ್ನನ್ನು ಬೇರೆ ಬೇರೆ ಹುದ್ದೆಗಳಲ್ಲಿ ನೋಡಿದ್ದಾರೆ. ರಾಜ್ಯದ ಪ್ರತಿಯೊಂದು ಮನೆಗಳಲ್ಲಿ ಹಳ್ಳಿಗಳಲ್ಲಿ ನನಗೆ ಪರಿಚಯ ಇದ್ದಾರೆ. ಇವ್ರು ಯಾರಾದರೂ ಅಪಾದನೆಗಳು ಕೊಟ್ಟರೆ ಅದ್ರ ಎಫೆಕ್ಟ್ ಆಗುತ್ತೆ ಅಂತ ತಿಳ್ಕೊತೀರಾ? 41 ವರ್ಷದ ರೆಕಾರ್ಡ್ ನೋಡಿದ್ದಾರೆ ಜೀವನದಲ್ಲಿ. ನಾನು ಸರ್ಕಾರಿ ಸೇವೆಗೆ ಸೇರಿದ್ದು ಧರ್ಮವೀರ ರಾಜ್ಯಪಾಲರಾಗಿದ್ದಾಗ. ಇವತ್ತಿನ ತನಕ ಎಷ್ಟು ಸರ್ಕಾರಗಳು ಬಂದು ಎಷ್ಟು ಸರ್ಕಾರಗಳು ಹೋದವು, ಎಲ್ಲದರಲ್ಲೂ ನಾನು ನಿಷ್ಠೆಯಿಂದ ಸೇವೆ ಮಾಡಿದ್ದೀನಿ. ನನ್ನ 41 ವರ್ಷದ ರೆಕಾರ್ಡ್ ಇದೆ. 41 ವರ್ಷ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳ ಜನ ನನ್ನ ನೋಡಿ. ಈ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ತಾವು ಕೆಲಸ ಮಾಡಿದ್ದೀನಿ, SP ಆಗಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಬೇರೆ ಮಾಡಿದ್ದೀನಿ. ರಾಜ್ಯದ ಜನತೆಗೆ ಶಂಕರ್ ಬಿದ್ರಿ ಪರಿಚಯ ಚೆನ್ನಾಗಿದೆ. ಈ ಎಲ್ಲಾ ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಕೂಡ ತಮ್ಮ ಹುದ್ದೆಯ ಈ ಕೊನೆಯ ಅವಧಿಯಲ್ಲಿ ಶಂಕರ್ ಬಿದ್ರಿ ಅವರ ವಿರುದ್ಧ ಕೇಳಿಬರ್ತಾ ಇರುವ ಈ ಮಾತುಗಳು ಅನೇಕ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅದಕ್ಕಾಗಿ ಬಿದ್ರಿ ಅವ್ರನ್ನ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ, ಯಾಕೆ ಹೀಗೆ ಆಗ್ತಾ ಇದೆ? ಕೆಲವು ಪಾಶವಿ ಶಕ್ತಿಗಳು ನನ್ನನ್ನು ಮೊದಲು ನಾನು DG ಆಗಬಾರ್ದು ಅಂತ ಪ್ರಯತ್ನ ಮಾಡಿದರು. ಆಮೇಲೆ DG ಆದಮೇಲೆ ಮುಂದುವರಿಬಾರ್ದು ಅಂತ ಪ್ರಯತ್ನ ಮಾಡಿದರು. ಈಗ ನನ್ನ ಹೆಸರಿಗೆ ಕಲಂಕ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು 1993ರಿಂದನೂ ನನ್ನ ಜೀವ ನನ್ನದಲ್ಲ ಅಂತ ನಾನು ಜೀವನ ಮಾಡಿದ್ದೀನಿ. ಈ ಯಾವುದೇ ಒಂದು ಹುದ್ದೆ ನನಗೆಲ್ಲ ಎಕ್ಕಶ್ಚಿತ, ಅದಕ್ಕೆ ಯಾವುದೂ ನಾನು ಬೆಲೆ ಕೊಡೋದಿಲ್ಲ. ನನ್ನ ಗೌರವ ಮುಖ್ಯ, ನಾನು ಅದನ್ನು ಕಾಪಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಎರಡನೇದಾಗಿ ಹೇಳಬೇಕಂದ್ರೆ, ಈ ಒಂದು ನಾನು ಹೆದರ್ಕೊಂಡು ಜೀವನ ಮಾಡೋದಿಲ್ಲ. ಯಾವುದೇ ಶಕ್ತಿ ಬರಲಿ, ಯಾವುದೇ ಒಂದು ಇದು ಬರಲಿ, ನಾನು ಧೈರ್ಯದಿಂದ ಎದುರಿಸ್ತೀನಿ ಅದನ್ನು. ರೈಟ್ ಬಿದ್ರಿ ಅವ್ರ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ, ಅದಕ್ಕೆ ಮೊದಲು ಚಿಕ್ಕ ಬ್ರೇಕ್.